Hi my dear students, welcome to your science class. In the last class we have discussed about nerves, reflex action, sense organ and one type of sense organ, that is eyes. I'll revise that once again in brief and I'll continue the lesson today. Okay, nerves are made up of very small nerve cells or neurons. Nerves ಬಂದ್ಬಿಟ್ಟು nerve cells ಅಥವಾ neurons ಇಂದ ಆಗಿದೆ, and the function of these nerves are to carry messages from different parts of the body to brain and spinal cord. Brain ಮತ್ತು spinal cordಗೆ ಮೆಸೇಜ್ನ ತೊಗೊಂಡೋಗೋಂಥ ಕೆಲಸನ nerves ಮಾಡ್ತವೆ. So we call these nerves as messengers. ಅವನ್ನ ಮೆಸೆಂಜರ್ಸ್ ಅಂತ ಕರಿತೀವಿ. These nerves mainly of three types. One is sensory nerve, second type of nerve is motor nerves, and the third one is mixed nerves. This sensory nerves, it receives information from sense organs to the brain and the spinal cord. ನಮ್ಮ 5 ಆರ್ಗನ್ಗಳಿಂದ ಇನ್ಫಾರ್ಮೇಷನ್ನ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ಗೆ ತೊಗೊಂಡೋಗೋಂಥ ಕೆಲಸನ ಸೆನ್ಸಾರಿ ನರ್ವ್ ಮಾಡುತ್ತೆ. ಮೋಟಾರ್ ನರ್ವ್, it send information from brain to the muscle or the other sense organ. ಮಸಲ್ಗೆ ಮತ್ತು ಬೇರೆ ಸೆನ್ಸ್ ಆರ್ಗನ್ಸ್ಗೆ ಇನ್ಫಾರ್ಮೇಷನ್ನ ಕಳಿಸೋವಂಥ ಕೆಲಸನ ಮೋಟಾರ್ ನರ್ವ್ ಮಾಡುತ್ತೆ. ಮಿಕ್ಸ್ಡ್ ನರ್ವ್, ಇಟ್ ವಿಲ್ ಡೂ ದ ಫಂಕ್ಷನ್ ಆಫ್ ಬೋತ್ ಸೆನ್ಸಾರಿ ಆ್ಯಸ್ ವೆಲ್ ಆಸ್ ಮೋಟಾರ್ ನರ್ವ್. ಸೆನ್ಸಾರಿ ನರ್ವ್ ಮತ್ತು ಮೋಟಾರ್ ನರ್ವ್ನ ಎರಡೂ ಕೆಲಸನೂ ಮಿಕ್ಸ್ಡ್ ನರ್ವ್ ಮಾಡುತ್ತೆ. Next, reflex action they have given. This reflex action is a sudden response to some stimuli. ಯಾವುದಾದ್ರೂ ಒಂದು ಸ್ಟಿಮ್ಯುಲೈಗೆ ಅಥವಾ ಒಂದು ಏನಾದರೂ ನಮಗೆ ಆದಾಗ ಅದಕ್ಕೆ ನಾವು ಸಡನ್ನಾಗಿ ಅಥವಾ ಆಟೋಮೆಟಿಕ್ ಇಮಿಡಿಯೇಟ್ ರೆಸ್ಪಾನ್ಸ್ ಏನನ್ನು ತೋರಿಸ್ತೀವಿ ಅದನ್ನು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ದಿಸ್ ರಿಫ್ಲೆಕ್ಸ್ ಆ್ಯಕ್ಷನ್ ಇಟ್ ವಿಲ್ ಟೇಕ್ ಓನ್ಲಿ ಅ ಫ್ಯೂ ಸೆಕೆಂಡ್ಸ್. ಕೆಲವು ಸೆಕೆಂಡ್ಸ್ಗಳಲ್ಲೇ ನಾವೇನಾದರೂ ಇಮಿಡಿಯೇಟಾಗಿ ರೆಸ್ಪಾನ್ಸ್ನ ತೋರಿಸ್ತೀವಿ. ಹೌದಾ? ಇವಾಗ ಫಾರ್ ಎಕ್ಸಾಂಪಲ್ ಓದಬೇಕಾದ್ರೆ ಯು ವಿಲ್ ಟೇಕ್ ಟೈಮ್ ಫಾರ್ ಐಡೆಂಟಿಫಿಕೇಷನ್ ಆಫ್ ಲೆಟರ್. For joining word you will take time, but in this reflex action case it won't take more time. Just ನೀವು ಏನಾದರೂ ಮುಳ್ಳನ್ನ ಟಚ್ ಮಾಡ್ತಿದ್ದಾಗಲೇ ನೀವು ರೆಸ್ಪಾನ್ಸ್ನ ಮಾಡೋ ಹಾಗೆ ಈ ಸ್ಪೈನಲ್ ಕಾರ್ಡು ನಮಗೆ ಆ್ಯಕ್ಷನ್ನ ಮಾಡುತ್ತೆ. ಅದನ್ನು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ದಿಸ್ ರಿಫ್ಲೆಕ್ಸ್ ಆ್ಯಕ್ಷನ್ ಇಸ್ ಬೈ ಸ್ಪೈನಲ್ ಕಾರ್ಡ್. ದೇ ಹ್ಯಾವ್ ಗಿವನ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಕ್ಷನ್ ಡಯಾಗ್ರಾಮ್ ಹಿಯರ್. ನಾವು ಯಾವ್ದನ್ನಾದ್ರು ಮುಟ್ತಾ ಇದ್ದರೆ ಸೆನ್ಸಾರಿ ನ್ಯೂರಾನ್ ಮೆಸೇಜ್ನ ತೊಗೊಂಡೋಗಿ ಸ್ಪೈನಲ್ ಕಾರ್ಡ್ಗೆ ಹೇಳುತ್ತೆ. ಸ್ಪೈನಲ್ ಕಾರ್ಡಿಂದ ಮೋಟಾರ್ ನ್ಯೂರಾನ್ ನಮಗೆ ಹೇಳುತ್ತೆ ನಿನಗೆ ಟಚ್ ಮಾಡಿರೋದು ಚುಚ್ಚುತ್ತಾ ಇದೆ ಅಂತ ಹೇಳುತ್ತೆ. ನೆಕ್ಸ್ಟ್, ಸೆನ್ಸ್ ಆರ್ಗನ್. ವಿ ನೋ ದೇರ್ ಆರ್ 5 ಸೆನ್ಸ್ ಆರ್ಗನ್ಸ್ ಇನ್ ಅವರ್ ಬಾಡಿ, ನೇಮ್ಲಿ ಇಯರ್ಸ್, ಐಸ್, ನೋಸ್, skin and tongue. These are the 5 sense organs. These sense organs are under the control of our brain. ನಮ್ಮ ಬ್ರೈನಿನ ಕಂಟ್ರೋಲಲ್ಲಿರುವಂತಹ ಸೆನ್ಸ್ ಆರ್ಗನ್ಸ್ ಇವು. ಇಲ್ಲಿ ಬ್ರೈನಿನ ಬೇರೆ ಬೇರೆ ಪಾರ್ಟಲ್ಲಿ ನಮ್ಮ ಸೆನ್ಸ್ ಆರ್ಗನ್ಸ್ನ ಫಂಕ್ಷನ್ನ ಐಡೆಂಟಿಫೈ ಮಾಡುತ್ತೆ. ಟಚ್ನ ಐಡೆಂಟಿಫೈ ಮಾಡೋದು ಬಂದ್ಬಿಟ್ಟು ಸ್ಕಿನ್, ಅಲ್ಲಿ ತೋರಿಸಿದರೆ. ಟೇಸ್ಟ್ ಈಸ್ ಐಡೆಂಟಿಫೈಡ್ ಬೈ ಟಂಗ್, ಸ್ಮೆಲ್ ಈಸ್ ಫ್ರಮ್ ನೋಸ್, ಹಿಯರಿಂಗ್ ಈಸ್ ಫ್ರಮ್ ಇಯರ್ ಆ್ಯಂಡ್ ದ ವಿಷನ್ ಈಸ್ ಫ್ರಮ್ ಐಸ್. ಈ ಥರ ನಮ್ಮ ಬ್ರೈನಿನ ಬೇರೆ ಬೇರೆ ಪಾರ್ಟ್ಸು ಬೇರೆ ಬೇರೆ ಫಂಕ್ಷನ್ನ ಸೆನ್ಸ್ ಆರ್ಗನ್ಸ್ನ ಫಂಕ್ಷನ್ನ ಮಾಡುತ್ತೆ. ಓಕೆ, the first sense organ which I have told you in the last class is eyes. This eyes help us to see our colorful world. ನಮ್ಮ ಏನು ವರ್ಣಮಯ ಜಗತ್ತು ಏನಿದೆ ಅದನ್ನು ನೋಡೋದಕ್ಕೆ ಹೆಲ್ಪ್ ಮಾಡೋದು ಕಣ್ಣು. ದಿಸ್ ಆರ್ಗನ್ ಈಸ್ ಮೆಂಟ್ ಫಾರ್ ವಿಷನ್, ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವರ್ ಐ ಈಸ್ ಪ್ರೊಟೆಕ್ಟೆಡ್ ಇನ್ಸೈಡ್ ಅ ಬೋನಿ ಸಾಕೆಟ್ ಆಫ್ ದ ಸ್ಕಲ್. ತಲೆ ಬುರುಡೆಯ ಒಂದು ಬೋನಿ ಸಾಕೆಟ್ ಒಳಗಡೆ ನಮ್ಮ ಐಸು ಪ್ರೊಟೆಕ್ಟ್ ಆಗಿದೆ. ಐಲಿಡ್ಸ್ ಆ್ಯಂಡ್ ಐಲ್ಯಾಶಸ್ ಪ್ರೊಟೆಕ್ಟ್ಸ್ ದ ಐಸ್ ಫ್ರಮ್ ಡಸ್ಟ್ ಆರ್ ಎನಿ ಅದರ್ ಆಬ್ಜೆಕ್ಟ್ಸ್ ಎಂಟರಿಂಗ್ ಅವರ್ ಐಸ್. ಕಣ್ಣಿನ ರೆಪ್ಪೆ ಏನಿದೆ ಅದೇನು ಮಾಡುತ್ತೆ ಅಂದರೆ ನಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ಏನಾದರೂ ಧೂಳಿರಲಿ, ಡಸ್ಟ್ ಪಾರ್ಟಿಕಲ್ಸ್ ಒಳಗಡೆ ಎಂಟ್ರಿ ಆಗಲಿಲ್ದಾಗೆ ಅವಾಯ್ಡ್ ಮಾಡುತ್ತೆ. ದ ಐರಿಸ್ ಈಸ್ ದ ಸೆಂಟ್ರಲ್ ಕಲರ್ಡ್ ಆ್ಯಂಡ್ ರೌಂಡ್ ಪಾರ್ಟ್ ಆಫ್ ದ ಐ. ಕಣ್ಣಿನ ಮಧ್ಯ ಮತ್ತು ಕಲರ್ಡ್ ಪಾರ್ಟ್ನ ಬಂದ್ಬಿಟ್ಟು ನಾವು ಐರಿಸ್ ಅಂತ ಹೇಳ್ತೀವಿ. ದ ಕಲರ್ ಆಫ್ ದಿಸ್ ಐರಿಸ್ ವಿಲ್ ವೇರಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಕಣ್ಣಿನ ಈ ಬ್ಲ್ಯಾಕ್ ಪಾರ್ಟ್ ಏನಿದೆ ಅದೊಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ. ಸಮ್ ಒನ್ ಮೇ ಹ್ಯಾವ್ ಬ್ಲ್ಯಾಕ್ ಐರೀಸ್, ಸಮ್ ಮೇ ಹ್ಯಾವ್ ಬ್ರೌನ್, ಸಮ್ ಮೇ ಹ್ಯಾವ್ ಬ್ಲೂ ಆ್ಯಂಡ್ ಸಮ್ ವಿಲ್ ಬಿ ಹ್ಯಾವಿಂಗ್ ಗ್ರೀನ್ ಐರೀಸ್. ಕಲರ್ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳಂಗಿರಲ್ಲ. ಕಲರ್ ವಿಲ್ ವೇರಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇನ್ ದ ಸೆಂಟರ್ ಆಫ್ ದ ಐರಿಸ್ ದೆರ್ ಇಸ್ ಅ ಸ್ಮಾಲ್ ಡಾರ್ಕ್ ಪಾರ್ಟ್ ಕಾಲ್ಡ್ ಪ್ಯೂಪಿಲ್. ಐರಿಸ್ನ ಮಧ್ಯದಲ್ಲಿ ಒಂದು ಡಾರ್ಕ್ ಕಲರ್ಡ್ ಪಾರ್ಟ್ ಇದೆ, ಅದನ್ನು ಪ್ಯೂಪಿಲ್ ಅಂತ ಹೇಳ್ತೀವಿ. ಬಿಹೈಂಡ್ ದ ಪ್ಯೂಪಿಲ್ ಲೈಸ್ the lens.
ಕಣ್ಣಿನ ಲೆನ್ಸ್ ಬಂದ್ಬಿಟ್ಟು ಪ್ಯೂಪಿಲ್ನ ಹಿಂಭಾಗದಲ್ಲಿದೆ. ದ ಇನ್ನರ್ ಮೋಸ್ಟ್ ಪಾರ್ಟ್, ಕಣ್ಣಿನ ಫುಲ್ ಒಳಭಾಗನ, ಅದನ್ನು ನಾವು ಬಂದ್ಬಿಟ್ಟು ರೆಟಿನಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಂಕ್ಷನ್ ಆಫ್ ದ ಐ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಆ್ಯಸ್ ಸೂನ್ ಆಸ್ ದ ಲೈಟ್ ಎಂಟರ್ಸ್ ದ ಐ, ಅದು ಬಂದ್ಬಿಟ್ಟು ಪ್ಯೂಪಿಲ್ ಮೇಲೆ ಬೆಳಕು ಬೀಳ್ತಿದ್ದಂಗೆ ಪ್ಯೂಪಿಲ್ ಮೇಲೆ ಬಿದ್ದು ಅದು ರೆಟಿನಾಗೆ ಪಾಸ್ ಆಗುತ್ತೆ. ಲೆನ್ಸ್ ಮುಖಾಂತರ ರೆಟಿನಾ ಮೇಲೆ ಬೀಳುತ್ತೆ. ರೆಟಿನಾ ಮೇಲೆ ಬಿದ್ದಂತಹ ಲೆನ್ಸು ಆ ಸೆನ್ಸಾರಿ ನರ್ವ್ಸ್ ಮುಖಾಂತರ ಅಥವಾ ಆಪ್ಟಿಕ್ ನರ್ವ್ಸ್ ಅಂತ ಹೇಳ್ತೀವಿ. ಆಪ್ಟಿಕ್ ನರ್ವ್ಸು ಆ ಇಮೇಜನ್ನ ಬ್ರೈನಿಗೆ ತೊಗೊಂಡೋಗಿ ಐಡೆಂಟಿಫೈ ಮಾಡ್ಕೊಂಬರುತ್ತೆ. ಯಾವ ಇಮೇಜನ್ನ ನಾವು ನೋಡಿದ್ವಿ, ಫಸ್ಟು ಲೈಟು ಪ್ಯೂಪಿಲ್ನಲ್ಲಿ ರೀಚ್ ಆಗುತ್ತೆ. ಪ್ಯೂಪಿಲಿಂದ ಲೆನ್ಸ್ ಮುಖಾಂತರ ಪಾಸ್ ಆಗಿ ಇಟ್ ವಿಲ್ ರೀಚಸ್ ರೆಟಿನಾ. ರೆಟಿನಾ ಹತ್ರ ಇರುವಂತಹ ಆಪ್ಟಿಕ್ ನರ್ವ್ಸ್ ದೇ ಕ್ಯಾರಿ ದಟ್ ಇಮೇಜ್ ಟು ದಿ ಬ್ರೈನ್ ಆ್ಯಂಡ್ ದ ಬ್ರೈನ್ ವಿಲ್ ಐಡೆಂಟಿಫೈ ದ ಇಮೇಜ್ ವಾಟ್ ವಿ ಹ್ಯಾವ್ ಸೀನ್ ಆ್ಯಸ್ ದಿಸ್. ನಾವೇನು ಇಮೇಜನ್ನ ನೋಡಿದ್ದೀವಿ ಅಂತ ಬ್ರೈನ್ ಐಡೆಂಟಿಫೈ ಮಾಡಿ ಕಳಿಸುತ್ತೆ. ದಿಸ್ ಈಸ್ ದ ಫಂಕ್ಷನ್ ಆಫ್ ಐ. ದಿಸ್ ಈಸ್ ದ ಫಿಗರ್ ಆರ್ ಇಂಟರ್ನಲ್ ಪಾರ್ಟ್ ಆಫ್ ದ ಐ, ಕಣ್ಣಿನ ಚಿತ್ರ. Okay, in today's class I am going to tell you about one more sense organ, that is ears. If we are hearing something or if we are getting a sound from somewhere, we are able to identify, that means it is because of our sense organ ear. ನಾವು ಯಾವುದಾದ್ರೂ ಸೌಂಡ್ನ ಕೇಳಿಸ್ಕೊತಾ ಇದ್ದೀವಿ, ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂದರೆ it is because of our sense organ ear. This ear is mainly divided into three parts. One is pinna, second one is middle ear, and the third one is inner ear. The three parts of ears are pinna, middle ear and inner ear. So sound travels through air as sound waves. ಶಬ್ದ ಯಾವ ರೀತಿ ಹೋಗುತ್ತೆ ಅಂದರೆ ಶಬ್ದದ ತರಂಗದ ರೀತಿಯಾಗಿ ಗಾಳಿಯಲ್ಲಿ ಟ್ರಾವೆಲ್ ಆಗುತ್ತೆ. ಆಲ್ವೇಸ್ ಸೌಂಡ್ ಟ್ರಾವೆಲ್ಸ್ ಇನ್ ಏರ್. ನಮ್ಮ ಕಿವಿ ಶೇಪ್ ಏನಿದೆ, ಬಿಕಾಸ್ ಆಫ್ ದಟ್ ಇಟ್ ಸೆಲ್ಫ್ ವಿ ಕ್ಯಾನ್ ಹಿಯರ್ ಕ್ಲಿಯರ್ಲಿ. ನಮ್ಮ ಕಿವಿ ಶೇಪ್ ಏನಿದೆ, ಫಸ್ಟು ಪಿನ್ನ, ಆ ಎಕ್ಸ್ಟರ್ನಲ್ ಇಯರ್ ಏನಿದೆ ಅದು ಸೌಂಡ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ದ ಶೇಪ್ ಆಫ್ ದ ಪಿನ್ನ ಹೆಲ್ಪ್ಸ್ ಟು ಕ್ಯಾಚ್ ದ ಸೌಂಡ್ ವೇವ್ಸ್. ಆ ಸೌಂಡ್ ವೇವ್ಸ್ನ ಪಿನ್ನ ಕ್ಯಾಚ್ ಮಾಡಿ ಅದನ್ನು ಕಿವಿ ಒಳಗಡೆ ಕಳಿಸುತ್ತೆ. ಮಿಡ್ಲ್ ಇಯರ್ ಥ್ರೂ ಅ ಮೆಂಬ್ರೇನ್ ಕಾಲ್ಡ್ ಇಯರ್ ಡ್ರಮ್. ಮಧ್ಯ ಕಿವಿ ಆದಮೇಲೆ ಇಯರ್ ಡ್ರಮ್ ಇದೆ. ಆ ಇಯರ್ ಡ್ರಮ್ ಏನಾಗುತ್ತೆ, ವೈಬ್ರೇಟ್ ಆಗೋದ್ರಿಂದ ಏನಾಗುತ್ತೆ, ಸೌಂಡು ಕಿವಿಯ ಫುಲ್ ಒಳಭಾಗದಲ್ಲಿ ಪಾಸ್ ಆಗಿ ಹೋಗುತ್ತೆ. ಫಸ್ಟು ಎಕ್ಸ್ಟರ್ನಲ್ ಇಯರ್ ಪಿನ್ನ ಅಂತ ಏನು ಹೇಳ್ತೀವಿ, ಕಿವಿಯ ಹೊರಭಾಗ, ಅಲ್ಲಿ ಪೈಪ್ ನೋಡಿದರೆ ಗೊತ್ತಾಗುತ್ತೆ, ಒಂದು ಹೋಲ್ ಥರ ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿಂದ ಸೌಂಡು ಟ್ರಾವೆಲ್ ಆಗಿ ಇಟ್ ರೀಚಸ್ ಮಿಡ್ಲ್ ಇಯರ್ ಥ್ರೂ ಅ ಮೆಂಬ್ರೇನ್. ಮಧ್ಯ ಕಿವಿಗೆ ಒಂದು ಮೆಂಬ್ರೇನ್ ಮುಖಾಂತರ ಪಾಸ್ ಆಗಿ ಹೋಗುತ್ತೆ. ವಿ ಕಾಲ್ ದಟ್ ಮೆಂಬ್ರೇನ್ ಆ್ಯಸ್ ಇಯರ್ ಡ್ರಮ್. ಆ ಮೆಂಬ್ರೇನ್ನ ಇಯರ್ ಡ್ರಮ್ ಅಂತ ಹೇಳ್ತೀವಿ. ಕಿವಿ ಪರ್ದೆ ಏನು ಹೇಳ್ತಾರೆ ಅದ್ರ ಮುಖಾಂತರ ಸೌಂಡ್ ಟ್ರಾವೆಲ್ ಆಗಿ ಹೋಗುತ್ತೆ. ಅಲ್ಲಿಂದ ಆ ಸೌಂಡ್ ಬಂದ್ಬಿಟ್ಟು ಇಟ್ ಪಾಸಸ್ ಆನ್ ಟು ದ ಇನ್ನರ್ ಇಯರ್. ಒಳಗಡೆ ಇರುವಂತಹ ಕಿವಿ ಏನಿದೆ, ಫಿಗರಲ್ಲಿ ಯು ಕ್ಯಾನ್ ಸಿ ಇನ್ನರ್ ಇಯರ್ ತೋರಿಸಿದ್ದಾರೆ. ಇಯರ್ ಡ್ರಮ್ ಆಲ್ಸೋ ದೇ ಹ್ಯಾವ್ ಶೋನ್. ಸೌಂಡ್ ಬಂದಿದ್ದು ಪಾಸ್ ಆಗಿ ಆ ಪೈಪ್ ಲೈಕ್ ಸ್ಟ್ರಕ್ಚರ್ ಒಳಗಡೆ ಮೂವ್ ಆಗಿ ಇಯರ್ ಡ್ರಮ್ ವೈಬ್ರೇಷನ್ ಕಾಸ್ ಆಗೋದ್ರಿಂದ ಸೌಂಡು ಟ್ರಾವೆಲ್ ಹಾಕ್ಕೊಂಡು ಹೋಗಿ ಇನ್ನರ್ ಇಯರ್ಗೆ ರೀಚ್ ಆಗುತ್ತೆ. ಇನ್ನರ್ ಇಯರ್ಗೆ ರೀಚ್ ಆಗ್ತಿದ್ದಂತೆ ಅಲ್ಲಿ ಕಿವಿ ಒಳಗಡೆ ಇರುವಂತಹ ಆಡಿಟರಿ ನರ್ವ್ಸ್ ಅಂತ ಹೇಳ್ತೀವಿ ಅಥವಾ ಸೆನ್ಸಾರಿ ನರ್ವ್ಸ್ ಅಂತ ಹೇಳ್ತೀವಿ. ದಿ ಸೆನ್ಸಾರಿ ನರ್ವ್ಸ್ ರಿಸೀವ್ಸ್ ದ ಸೌಂಡ್ ಆ್ಯಂಡ್ ಇಟ್ ಪಾಸಸ್ ದಟ್ ಸೌಂಡ್ ಟು ಬ್ರೈನ್. ಆ ಸೌಂಡನ್ನ ಬ್ರೈನ್ಗೆ ಕಳಿಸುತ್ತೆ. ಬ್ರೈನ್ ಬಂದ್ಬಿಟ್ಟು ಅದು ಯಾವ ರೀತಿ ಸೌಂಡು, ಇಸ್ ದಿಸ್ ಸೌಂಡ್ ಆಫ್ ವೆಹಿಕಲ್, ಯಾವುದ್ರದ್ದು ಸೌಂಡ್ ಅಂತ ಅದು ಇಂಟರ್ಪ್ರಿಟ್ ಮಾಡಿ, ಅಂದರೆ ಐಡೆಂಟಿಫೈ ಮಾಡಿ ಮತ್ತೆ ನಮಗೆ ಹೇಳುತ್ತೆ. ದ ಸೌಂಡ್ ವಾಟ್ ಯು ಆರ್ ಲಿಸ್ನಿಂಗ್ ಇಸ್ ದಿಸ್, ನೀನು ಕೇಳ್ತಾ ಇರೋ ಸೌಂಡ್ ಇದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಕಿವಿಯಲ್ಲಿರುವಂತಹ ಆಡಿಟರಿ ನರ್ವ್ಸ್ ಹೆಲ್ಪ್ಸ್ ಇನ್ ಐಡೆಂಟಿಫಿಕೇಷನ್ ಆಫ್ ನಾಯ್ಸ್ ಆರ್ ದ ಸೌಂಡ್ ವಾಟ್ ವಿ ಆರ್ ಹಿಯರಿಂಗ್. ಆಗ್ಬೋದಾ? ಇಯರ್ ಬಂದ್ಬಿಟ್ಟು ಮೇನ್ಲಿ 3 ಪಾರ್ಟ್ಸ್ ಇದೆ, ಪಿನ್ನ, ಮಿಡ್ಲ್ ಇಯರ್ ಆ್ಯಂಡ್ ಇನ್ನರ್ ಇಯರ್. ಪಿನ್ನ ಇಟ್ ರಿಸೀವ್ಸ್ ದ ಸೌಂಡ್. Through middle ear it passes into the inner ear. Inside the inner ear auditory nerves are present. They receive the sound and passes it to the brain. There the identification of sound takes place. Agboda? This is about ear. Okay, this is the diagram of ear. The figure itself you can see. ಎಕ್ಸ್ಟರ್ನಲ್ ಇಯರ್ ಅಂದರೆ ಪಿನ್ನ, ಅದೇನಿದೆ ಹೊರಗಡೆ ಕಿವಿ ಕಾಣುತ್ತಲ್ಲ ಅದನ್ನು ಪಿನ್ನ ಅಂತ ಹೇಳ್ತೀವಿ. ಆ್ಯಂಡ್ there you can see a canal, one tube like structure ಹೋಗಿದೆ. ear drum, inner ear, and above the inner ear auditory nerves are present.
Okay, this is about ears. So the third type of sense organ is tongue. This tongue help us to identify the taste of the food. ನಾವು ತಿನ್ನುವಂತಹ ಫುಡ್ಡನ್ನ ಟೇಸ್ಟ್ನ ಐಡೆಂಟಿಫೈ ಮಾಡೋದಕ್ಕೆ ಟಂಗ್ ಹೆಲ್ಪ್ ಮಾಡುತ್ತೆ. our tongue is having many taste buds on its surface. ನಾಲ್ಗೆಯ ಮೇಲ್ಗಡೆ ಸಣ್ಣ ಸಣ್ಣ ಬಡ್ಸ್ ಇದೆ. if you stand in front of a mirror you can see those buds. ಕನ್ನಡಿ ಮುಂದೆ ನಿಂತ್ಕೊಂಡು ಇಫ್ ಯು ಟಚ್ ಯುವರ್ ಟಂಗ್ ಯು ಕ್ಯಾನ್ ಫೀಲ್ ಸಣ್ಣ ಸಣ್ಣ ಬಡ್ ಥರ ಮೊಗ್ಗಿನ ಥರ ಇರುವಂಥ ಸ್ಟ್ರಕ್ಚರ್ ನಮ್ಮ ಟಂಗ್ ಮೇಲೆ ಪ್ರೆಸೆಂಟ್ ಇದೆ. ವಿ ಕಾಲ್ ದೋಸ್ ಸ್ಟ್ರಕ್ಚರ್ಸ್ ಆಸ್ ಟೇಸ್ಟ್ ಬಡ್ಸ್. ಓಕೆ, ದೀಸ್ ಟೇಸ್ಟ್ ಬಡ್ಸ್ ಹ್ಯಾವ್ ಸ್ಮಾಲ್ ಗ್ರೂಪ್ ಆಫ್ ಟೇಸ್ಟ್ ರಿಸೆಪ್ಟರ್ ಸೆಲ್ಸ್. ಆ ಟೇಸ್ಟ್ ಬಡ್ ಒಳಗಡೆ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಏನು ಮಾಡುತ್ತೆ, ನಾವು ತಿಂದಿರೋಂತಹ ಫುಡ್ಡಿನ ಟೇಸ್ಟ್ ಏನು ಅಂತ ಐಡೆಂಟಿಫೈ ಮಾಡೋದಕ್ಕೆ ಮೆಸೇಜ್ನ ಬ್ರೈನ್ಗೆ ಕಳಿಸುತ್ತೆ. ಬ್ರೈನ್ಗೆ ಕಳಿಸಿ ಬ್ರೈನಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ಇರುತ್ತೆ ಟೇಸ್ಟ್ನ ಐಡೆಂಟಿಫೈ ಮಾಡುವಂಥ ಏರಿಯಾ, ಅಲ್ಲಿಗೆ ಮೆಸೇಜ್ ಹೋಗಿ ದಟ್ ಪಾರ್ಟ್ ವಿಲ್ ರಿಯಾಕ್ಟ್ ದ ಫುಡ್ ವಾಟ್ ವಿ ಹ್ಯಾವ್ ಟೇಸ್ಟೆಡ್ ಈಸ್ ಸ್ವೀಟ್, ಸೋರ್, ಸಾಲ್ಟಿ, ಬಿಟ್ಟರ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಗುತ್ತಾ, ಟೇಸ್ಟ್ ಬಡ್ಸಲ್ಲಿ ಸೆಲ್ಸ್ ಇದೆ. ದೋಸ್ ಸೆಲ್ಸ್ ರಿಸೀವ್ಸ್ ದ ಟೇಸ್ಟ್ ಆ್ಯಂಡ್ carry that message to the brain. There our brain interpret the taste of the food. ಬ್ರೈನು ಟೇಸ್ಟ್ ಏನು ಅಂತ ಐಡೆಂಟಿಫೈ ಮಾಡಿ ಕಳಿಸುತ್ತೆ. ಸೊ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಟಂಗ್ ಆರ್ ಇನ್ವಾಲ್ವ್ಡ್ ಇನ್ ಐಡೆಂಟಿಫೈಯಿಂಗ್ ಡಿಫ್ರೆಂಟ್ ಟೇಸ್ಟ್ ಆಫ್ ದ ಫುಡ್. ನಾಲ್ಗೆಯ ಹಿಂಭಾಗ ಬಂದ್ಬಿಟ್ಟು ಬಿಟ್ಟರ್ನೆಸ್ ಅಂದರೆ ಕಹಿನ ಐಡೆಂಟಿಫೈ ಮಾಡುತ್ತೆ. ಸೈಡ್ಸ್ ಆಫ್ ದ ಟಂಗ್ ಹೆಲ್ಪ್ ಅಸ್ ಇನ್ ಐಡೆಂಟಿಫೈಯಿಂಗ್ ಸೋರ್, ಹುಳಿ ಅಂಶನ ಐಡೆಂಟಿಫೈ ಮಾಡುತ್ತೆ. ಸಾಲ್ಟ್ ಬಂದುಬಿಟ್ಟು ಮುಂದ್ಗಡೆ ಫ್ರಂಟ್ ಸೈಡ್ ಆಫ್ ದ ಟಂಗಿನ ಎರಡೂ ಸೈಡಲ್ಲಿ ಬೋತ್ ದ ಸೈಡ್ಸ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ಸಾಲ್ಟ್. ಆ್ಯಂಡ್ ದ ಟಿಪ್ ಆಫ್ ದ ಟಂಗ್, ನಾಲ್ಗೆಯ ತುದಿ ಭಾಗ ಸ್ವೀಟ್ ಟೇಸ್ಟ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ಚೆಕ್ ದಿಸ್ ಅಟ್ ಯುವರ್ ಹೋಮ್. ಮನೇಲಿ ಏನಾದರೂ ಸ್ವೀಟ್ ತಿಂದರೆ ನಿಮಗೆಲ್ಲ ಐಡೆಂಟಿಫೈ ಆಗುತ್ತೆ. ಸಾಲ್ಟ್ನೆಸ್ ಎಲ್ಲ ಐಡೆಂಟಿಫೈ ಆಗುತ್ತೆ, ಸೋರ್ನೆಸ್ ಅಂದರೆ ಹುಳಿ ಎಲ್ಲ ಐಡೆಂಟಿಫೈ ಆಗುತ್ತೆ, ಬಿಟ್ಟರ್ನೆಸ್ ಕಹಿ ಎಲ್ಲ ಐಡೆಂಟಿಫೈ ಆಗುತ್ತೆ ಅಂತ ಯು ಕ್ಯಾನ್ ಚೆಕ್ ಅಟ್ ಯುವರ್ ಹೋಮ್, ರೈಟ್? And a fourth type of sense organ which you are going to study is nose. This nose helps us in identifying smell of the food. ಫುಡ್ನ ಸ್ಮೆಲ್ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಜಸ್ಟ್ ಬೈ ಫ್ರಾಗ್ರೆನ್ಸ್ ಇಟ್ ಸೆಲ್ಫ್ ಯು ಕ್ಯಾನ್ ಟೆಲ್ ದ ಟೇಸ್ಟ್ ಆಫ್ ದ ಫುಡ್. ವಾಸನೆ ನೋಡಿಬಿಟ್ಟು ಫುಡ್ನ ಟೇಸ್ಟ್ ಹೇಳೋ ಅಷ್ಟು ಫಾಸ್ಟಾಗಿ ನಮ್ಮ ನೋಸ್ ಕೆಲಸ ಮಾಡುತ್ತೆ, ಹೌದಾ? ಇನ್ಸೈಡ್ ದ ನೋಸ್ ದೆರ್ ಈಸ್ ಅ ಲೈನಿಂಗ್ ಆಫ್ ಹೇರ್. ಮೂಗಿನ ಒಳಗಡೆ ಹೇರ್ನ ಲೈನಿಂಗ್ ಇದೆ, ಅಂದರೆ ಸ್ಮಾಲ್ ಹೇರ್ಸ್ ಆರ್ ಪ್ರೆಸೆಂಟ್. ದ ಫಂಕ್ಷನ್ ಆಫ್ ದಿಸ್ ಹೇರ್ ಈಸ್ ಇಟ್ ಹೆಲ್ಪ್ಸ್ ಇನ್ ಟ್ರ್ಯಾಪಿಂಗ್ ಎಂಟ್ರಿ ಆಫ್ ಡಸ್ಟ್ ಆರ್ ಡರ್ಟ್ ಇನ್ ಟು ದ ನೋಸ್. ಮೂಗಿನ ಒಳಗಡೆ ಕಸ ಧೂಳು ಏನು ಒಳಗಡೆ ಬರಲಿಲ್ಲದಂಗೆ ಅವಾಯ್ಡ್ ಮಾಡೋದಕ್ಕೆ ದಿಸ್ ಹೇರ್ಸ್ ಹೆಲ್ಪ್ ಅಸ್. and there are small nerves are present inside the nose. We call the nerves of nose as olfactory nerves. ಮೂಗೊಳಗಡೆ ಇರುವಂತಹ ನರ್ವ್ಸ್ನ ಆಲ್ಫ್ಯಾಕ್ಟ್ರಿ ನರ್ವ್ ಅಂತ ಹೇಳ್ತೀವಿ. ಆಲ್ಫ್ಯಾಕ್ಟ್ರಿ ಮೀನ್ಸ್ ಸ್ಮೆಲ್ನ ಫೈಂಡ್ ಔಟ್ ಮಾಡುವಂತಹ ನರ್ವ್ಸು. ದೀಸ್ ನರ್ವ್ಸ್ ಆಲ್ಸೋ ರಿಸೀವ್ಸ್ ದ ಸ್ಮೆಲ್ ಆ್ಯಂಡ್ ಟೇಕ್ ದಟ್ ಟು ಬ್ರೈನ್ ಆ್ಯಂಡ್ ಐಡೆಂಟಿಫೈ ದ ಸ್ಮೆಲ್ ಆಫ್ ದ ಫುಡ್. ಸ್ಮೆಲ್ಲಿನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ just without tasting food itself we can identify the food by smell. ಟೇಸ್ಟ್ನ ನೋಡ್ದಲೇ ಯಾವ ಫುಡ್ಡು ಅಂತ ನಾವು ಬರೀ ವಾಸನೆಯಲ್ಲೇ ಕಂಡುಹಿಡಿಯೋದಕ್ಕೆ ನಮ್ಮ ನೋಸ್ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ನೋಸ್ ಏನು ಅಂದರೆ ಜಸ್ಟ್ ಸ್ಮೆಲ್ ನೋಡ್ತಿದ್ದಂಗೆ ಫುಡ್ಡು ಸ್ವೀಟ್ ಇದು, ಖಾರ ಇದು ಅಂತ ಹೇಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೇಸ್ಟ್ನ ಹೇಳಬೇಕು ಅಂದರೆ ವಿತ್ ದ ಹೆಲ್ಪ್ ಆಫ್ ಟಂಗ್ ಇಟ್ ಸೆಲ್ಫ್ ವಿ ಕ್ಯಾನ್ ಸೇ ದ ಟೇಸ್ಟ್ ಆಫ್ ದ ಫುಡ್. So the last sense organ which you are going to study is skin. It helps us to feel the sense, ಏನು ಟಚ್ ಏನ ಟಚ್ ಮಾಡಿದ್ದೀವಿ, ಟಚ್ ಮಾಡಿರೋದು ಹಾರ್ಡಾ, ಸಾಫ್ಟಾ, ಕೋಲ್ಡಾ, ಹಾಟಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. our skin is also having nerves or small cells. They carry messages from that part to the brain. Their brain interpret the sensation and send that to ಪಾರ್ಟ್. ಆ ಸ್ಕಿನ್ನಿನ ಪಾರ್ಟಿಗೆ ಕಳಿಸಿ ನಾವು ಟಚ್ ಮಾಡಿರೋಂತಹ ಆಬ್ಜೆಕ್ಟ್ ಯಾವುದು ಅಂತ ಹೇಳೋದಕ್ಕೆ ಸ್ಕಿನ್ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಯುವರ್ ಲೆಸನ್, 4th ಲೆಸನ್, ದಟ್ ಈಸ್ ದಿ ನರ್ವಸ್ ಸಿಸ್ಟಮ್. Go through the video. If you get any doubts you can ask me, I'll clarify your doubts, right? Thank you.